Hello everyone, welcome to Sanmarga classes. Let us see question number 19 of chapter sound. Define amplitude of a sound wave. You know that sound wave. Sound is form, it is energy form and it travels in wave form. ಅಲ್ವಾ ಈಗ ನಾನು ಸೌಂಡ್ ವೇವ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ವೇವ್ಗೆ ಡಿಫರೆಂಟ್ ಪ್ರಾಪರ್ಟೀಸ್ ಇದೆ. ಹಾಗಿದ್ರೆ ಆಂಪ್ಲಿಟ್ಯೂಡ್ ಅಂದ್ರೆ ಯಾವುದು? ಡಿಫೈನ್ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ವೇವ್. ನೋಡಿ ಇದನ್ನ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಎ ಹಾಗಿದ್ರೆ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ particles in a medium from their equilibrium position is as the wave passes through it. It is called as amplitude. The maximum displacement of particles. ಇಲ್ಲಿ ನೋಡಿ ಇದನ್ನ ಒರಿಜಿನಲ್ ಅಥವಾ ಸೆಂಟ್ರಲ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ of particles in medium from their equilibrium position as the wave passes through it. ಇದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಎ ಇಂದ ಇಂಡಿಕೇಟ್ ಮಾಡ್ತೀವಿ. ಈಗ ಇಲ್ಲಿ ಒಂದು ಸೆಂಟ್ರಲ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ಇದನ್ನ ಆಂಪ್ಲಿಟ್ಯೂಡ್ ಅಂತ ಹೇಳ್ಬಹುದು. ಸೊ ಈ ಆಂಪ್ಲಿಟ್ಯೂಡ್ ಜಾಸ್ತಿ ಇದ್ರೆ ಏನಾಗುತ್ತೆ, ಕಡಿಮೆ ಇದ್ರೆ ಏನಾಗುತ್ತೆ ಅಂತ ನೋಡೋಣ. ಇಟ್ ಈಸ್ ಇಂಟ್ರೆಸ್ಟಿಂಗ್. ಇಫ್ ಆಂಪ್ಲಿಟ್ಯೂಡ್ ಇಸ್ ಹೈ, ಇಫ್ ಆಂಪ್ಲಿಟ್ಯೂಡ್ ಇಸ್ ಲೋ. ನಾನೀಗ ಎರಡು ರೀತಿ ಮಾತಾಡ್ತೀನಿ. ಯಾವ್ದ್ರಲ್ಲಿ ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ, ಯಾವ್ದ್ರಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೇಕು. Hello students. Okay, this is one case. Hello students. This is second case. In which case amplitude is high? First case, because loudness ಏನಿದೆ ಜಾಸ್ತಿ ಇದೆ. ಫಸ್ಟ್ ಕೇಸ್ ಅಲ್ಲಿ ದೊಡ್ಡದಾಗಿ ಮಾತಾಡಿದೀನಿ, ಸೆಕೆಂಡ್ ಕೇಸ್ ಅಲ್ಲಿ ಸಣ್ಣದಾಗಿ ಮಾತಾಡಿದೀನಿ, ಅವಾಗ ಆಂಪ್ಲಿಟ್ಯೂಡ್ ಕಡಿಮೆ ಇದೆ. ಸೊ ದಿಸ್ ಆಂಪ್ಲಿಟ್ಯೂಡ್ ಏನಿದೆ ಇದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇನ್ ಅ ಮೀಡಿಯಂ ಫ್ರಮ್ ದೇರ್ ಇಕ್ವಿಲಿಬ್ರಿಯಂ ಪೊಸಿಷನ್ ಆಸ್ ದ ವೇವ್ ಪಾಸಸ್ ಥ್ರೂ ಇಟ್. ಈಗ ಒಂದು ಅನಾಲಜಿ ನೋಡೋಣ. ಹೆಂಗಂದ್ರೆ ಇಲ್ಲಿ ನಿಮಗ್ ಗೊತ್ತಿದೆ, ನಾವು ಮಾತಾಡಿದ್ದು ನಮ್ ಎದುರಿಗಿರೋರಿಗೆ ಹೋಗಿ ತಲುಪಬೇಕಂದ್ರೆ ಅಲ್ಲಿ ನಡುವೆ ಇರೋ ಏರ್ ಪಾರ್ಟಿಕಲ್ಸ್ ಏನಿದೆ ಅವು ಕಾಂಪ್ಲೆಕ್ಸ್ ಮತ್ತೆ ಕಾಂಪ್ರೆಸ್ ಆಗ್ಬೇಕು ಮತ್ತೆ ಎಕ್ಸ್ಪಾಂಡ್ ಆಗ್ಬೇಕು, ಎಕ್ಸ್ಪಾನ್ಷನ್ ಮತ್ತೆ ಕಾಂಪ್ರೆಸ್ ಆಗ್ಬೇಕು. ಈಗ ಇಲ್ಲಿ ಏರ್ ಪಾರ್ಟಿಕಲ್ಸ್ ಇದೆ. ನಾನು ಜೋರಾಗಿ ಮಾತಾಡಿದ್ರೆ ಅದ್ರ ಮೇಲೆ ಬೀಳೋ ಎನರ್ಜಿ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಈಗ ಯಾವ ತರ ಅಮ್ಮ ಅಲ್ಲಿ ಹೋಗಿ ಕುತ್ಕೋ ಅಂದ್ರೆ ಸ್ವಲ್ಪ ದೂರ ಹೋಗಿ ಕುತ್ಕೊಂಡಿರ್ತೀರಿ. ಅಮ್ಮ ಗಟ್ಟಿ ಹೇಳ್ತಾರೆ ಹೋಗಲ್ಲಿ ಕುತ್ಕೋ ಹೋಗು ಅಂದ್ರೆ ಏನ್ ಮಾಡ್ತೀರಿ, ಒಂದ್ ಮಾರ್ ದೂರ ಹೋಗಿ ಓಡೋಕ್ ಕುತ್ಕೊಂಡಿರ್ತೀರಿ. ಇಲ್ಲೂ ಕೂಡ ಅದೇ ತರ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇನ್ ಅ ಮೀಡಿಯಂ ಫ್ರಮ್ ದೇರ್ ಇಕ್ವಿಲಿಬ್ರಿಯಂ ಪೊಸಿಷನ್ ಆಸ್ ದ ವೇವ್ ಪಾಸಸ್ ಥ್ರೂ ಇಟ್. ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ ಅಂದ್ರೆ ಲೌಡ್ನೆಸ್ ಜಾಸ್ತಿ ಇದೆ ಅಂದಂಗೆ. ಥ್ಯಾಂಕ್ ಯು.